ಮುಖಾಂತರ ನಮ್ಮ ಜಿಲ್ಲೆ ಮತ್ತು ಈ ಒಂದು ಭಾಗದ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಈ ಒಂದು ಮೆಸೇಜನ್ನು ನಮ್ಮ ಕ್ರೀಡಾಪಟುಗಳಿಗೆ ಮುಟ್ಟುತ್ತೆ ಅಂತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಒಂದು ಗೋಷ್ಠಿಗೆ ತಾವು ಅನುಕೂಲ ಮಾಡಿಕೊಟ್ಟದಕ್ಕಾಗಿ ತಮಗೆ ಮೊದಲು ಧನ್ಯವಾದ ತಿಳಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ FRCS ಕ್ಲಬ್ನ ಅಧ್ಯಕ್ಷರಾದಂಥ CT ಪಾಟೀಲ್ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ 10 ವರ್ಷದಿಂದ ಟೆನ್ನಿಸ್ ಟೂರ್ನಮೆಂಟ್ ಮಾಡ್ಕೊಂತ ಬಂದಿದ್ವಿ. ಈಗ ಕಳೆದ 2 ವರ್ಷದಿಂದ ಕೆಳಗೆ ಒಂದು ನಾರ್ತ್ ಕರ್ನಾಟಕ ಟೆನ್ನಿಸ್ ಅಸೋಸಿಯೇಷನ್ ಅಂತ ಒಂದು ಮಾಡಿದ್ವಿ. 15 ಡಿಸ್ಟಿಕ್ ಕೂಡಿ ಒಂದು ನಾರ್ತ್ ಕರ್ನಾಟಕ ಟೆನ್ನಿಸ್. ಆ NKTಯ ಅಂಡರ್ನಲ್ಲಿ FRCS ಕ್ಲಬ್ನವರು ಸಹಭಾಗಿತ್ವದಲ್ಲಿ ಕಳೆದ 2 ವರ್ಷದಿಂದ ಟೂರ್ನಮೆಂಟ್ ಮಾಡ್ತಿದ್ವಿ. ಇದು 3ನೇ ವರ್ಷ. ಬಟ್ ನಮ್ಮ FRCS ಕ್ಲಬ್ನಲ್ಲಿ 10 ವರ್ಷ ನಿರಂತರ ಟೂರ್ನಮೆಂಟ್ ನಡೀತಾ ಇದೆ. ಹಂಗೆ ನೋಡಿದರೆ ಸಿಂಧನೂರಿನಲ್ಲಿ ಕಳೆದ 20-25 ವರ್ಷಗಳಿಂದ ಟೂರ್ನಮೆಂಟ್ ನಡೀತಾ ಇದೆ ಅಂದರೂ ಹೇಳೋಕ್ಕೆ ತಪ್ಪಲ್ಲ. ಯಾಕೆಂದರೆ ಮೊದಲು ಇತ್ತು ಅಸೋಸಿಯೇಷನಲ್ಲಿ ಮಾಡ್ತಾ ಇದ್ವಿ. ಇತ್ತು ಅಸೋಸಿಯೇಷನ್ ಮತ್ತು FRCS ಕ್ಲಬ್ಬು ಅಲಯನ್ಸ್ ಅಂದರೆ ಕೂಡಿದ ಮೇಲೆ ಈ FRCS ಕ್ಲಬ್ನಲ್ಲಿ ಕಳೆದ 10 ವರ್ಷಗಳಿಂದ ಮಾಡ್ತಾ ಇದ್ವಿ ಟೂರ್ನಮೆಂಟು. ಸೊ ನಾರ್ತ್ ಕರ್ನಾಟಕ ಭಾಗದ 15 ಡಿಸ್ಟಿಕ್, ಸೊ ಬೆಳಗಾವಿಯಿಂದ ಬೀದರ್ವರೆಗೂ ಮತ್ತು ಈ ಕಡೆ ದಾವಣಗೆರೆ ಮತ್ತು ಚಿತ್ರದುರ್ಗ ಸೇರಿ ಸುಮಾರು ಒಂದು 400 ಜನ ಮೆಂಬರ್ ಆಗಿದ್ದಾರೆ NKT ಅಂದರೆ ನಾರ್ತ್ ಕರ್ನಾಟಕ ಟೆನ್ನಿಸ್ ಅಸೋಸಿಯೇಷನ್ಗೆ. ಸೊ ಆ 400 ಜನದಲ್ಲಿ ಈ ಸಲ 250 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನಮ್ಮೂರಲ್ಲೇ ಇದು ಜನವರಿ 1 ಸ್ಟಾರ್ಟ್ ಆದಾಗೆ ನಾವೇ ಫಸ್ಟ್ ಮಾಡ್ತಾ ಇದ್ದೀವಿ. ಸೊ ಆಮೇಲೆ ನಿರಂತರ ಒಂದು 2-3 ಟೂರ್ನಮೆಂಟ್ ಆಗ್ತವೆ ನಾರ್ತ್ ಕರ್ನಾಟಕ ಕಡೆಯಿಂದ. 250 ಜನ ಭಾಗವಹಿಸ್ತಾರೆ. ಇದು ಈ ವಯಸ್ಸಿನ ವಯೋಮಿತಿ ಇರ್ತದೆ. 35+ ಅಂದರೆ 35 ವರ್ಷ ಮೇಲ್ಪಟ್ಟವರು ಮತ್ತು 45 ವರ್ಷ ಮೇಲ್ಪಟ್ಟವರು ಮತ್ತು 55 ವರ್ಷ ಮೇಲ್ಪಟ್ಟವರು, 65 ವರ್ಷ ಮೇಲ್ಪಟ್ಟವರು ಮತ್ತು ಈ ಸಲ ಹೊಸದಾಗಿ ಆ್ಯಡ್ ಮಾಡಿದ್ವಿ 70 ವರ್ಷ ಮೇಲ್ಪಟ್ಟವರು. ಸೊ 250 ಜನ 70 ವರ್ಷ ಮೇಲ್ಪಟ್ಟವರು ಎಂಟ್ರಿಗಳು ಸಮೇತ ನಾವು ಬರಲ್ಲ ಅಂತ ಮಾಡಿದ್ವಿ. 8 ಟೀಮ್ ಬಂದಿವೆ. ಅಂದರೆ 8 ಅಂದರೆ 16 ಜನ. ಸೊ 65 ಮೇಲ್ಪಟ್ಟವರು 10 ಟೀಮ್ ಬಂದಿದ್ದಾವೆ. 55 ಮೇಲ್ಪಟ್ಟು 22 ಬಂದಿದ್ದಾವೆ. 65 ಸರ್ 10 ಟೀಮ್ ಆಗ್ತದೆ. 55 ಮೇಲ್ಪಟ್ಟು ಒಂದು 20 ಟೀಮ್ ಬಂದಿದ್ದಾವೆ. 45 ಮೇಲ್ಪಟ್ಟು 45 ಟೀಮ್ ಬಂದಿದ್ದಾವೆ. 35 ಮೇಲ್ಪಟ್ಟು 32 ಟೀಮ್ ಬಂದಿದ್ದಾವೆ. ಸೊ ಹೀಗೆ ಸುಮಾರು ಒಂದು 250 ಜನ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಎಲ್ಲಕ್ಕಿಂತ ಜಾಸ್ತಿ ಇದಕ್ಕೆ ಸಹಕಾರ ನನ್ನ ಕ್ಲಬ್ಬಿನ ಸದಸ್ಯರು ಮತ್ತು ನಿರಂತರ ಯಾವಾಗಲೂ ಏನಂತಾರೆ ಯಾವುದೇ ಸಂಸ್ಥೆ ನಡಿಬೇಕಾದ್ರೆ ಅಥವಾ ಯಾವುದೇ ಟೂರ್ನಮೆಂಟ್ ನಡಿಬೇಕಾದ್ರೆ ಸ್ಪಾನ್ಸರ್ಸ್ ಭಾಳ ಇಂಪಾರ್ಟೆಂಟು. ಸೊ ಸ್ಪಾನ್ಸರ್ಸ್ ಪ್ರತಿ ವರ್ಷ ನಮಗೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ನನ್ನ ಟೆನ್ನಿಸ್ ಆಟಗಾರರೇ ಜಾಸ್ತಿ ದುಡ್ಡು ಹಾಕಿಬಿಟ್ಟು ನಾವು ಮಾಡ್ತಾಯಿದ್ವಿ. ಯಾರ ಹತ್ರ ಹೋಗೋದು ಕಡಿಮೆ, ಯಾರನ್ನ ಟ್ರೋಫಿ. ಬಟ್ ಈ ಸಲ ಹೈಲೈಟ್ ಏನಪ್ಪ ಅಂದರೆ ನಾನು ಟೆನ್ನಿಸ್ ಕಲ್ತಿದ್ದು ಮತ್ತು ಈ ಸಿಂಧನೂರಿನಲ್ಲಿ ಟೆನ್ನಿಸ್ಸು ಇಷ್ಟು ಮಟ್ಟಿಗೆ ಬೆಳಲಿಕ್ಕೆ ಕಾರಣ ಆದಂಥ ಡಾಕ್ಟರ್ HS ತೋಟರ್ ಅವರು ಈ ವರ್ಷ ನಿಧನರಾದರು. ಸೊ ಅವರ ಸ್ಮರಣಾರ್ಥ ಈ ಸಲ ಡಾಕ್ಟರ್ HS ತೋಟದವರ ಸ್ಮರಣಾರ್ಥ ಸ್ವಲ್ಪ ಗ್ರ್ಯಾಂಡ್. ಶುಕ್ರವಾರ, ನಾಳೆ ಶುಕ್ರವಾರ ಸರ್, ಶನಿವಾರ 31ಕ್ಕೆ ಡಬಲ್ ಸ್ಟಾರ್ಟು. ಸೊ ಫೆಬ್ರವರಿ 1 5 ವಾರ ರವಿವಾರ ದಿನ ಆಲ್ಮೋಸ್ಟ್ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ಸ್ ಇದ್ದಾರೆ ಸರ್. ಸುಮಾರು ಒಂದು 5 ನಮ್ಮ ಕ್ಲೇ ಕೋರ್ಟ್ ಇದಾವೆ ಸರ್. 5 ಅದೇ FRCS ಕ್ಲಬ್ನಲ್ಲಿ. ಮೊದಲು ನಾವು ಇತ್ತು ಸೆಷನ್ನಲ್ಲಿ ಒಂದು ಸಿಂಥೆಟಿಕ್ ಕೋರ್ಟ್ ಇತ್ತು, ಅದನ್ನು ಯೂಸ್ ಮಾಡ್ತಾ ಇದ್ವಿ. ಈ FRCS ಕ್ಲಬ್ನಲ್ಲಿ 5 ಕೋರ್ಟ್ ಇದಾವೆ. 5 ಕೋರ್ಟ್ನಲ್ಲಿ ಆಟ ನಡೀತಿದೆ. ಸಿಂಥೆಟಿಕ್ನಲ್ಲಿ ಏನಿಲ್ಲ ಬೇಕಂತ ಹೆಂಗೆ ಹೇಳ್ದಂಗೆ ಈ ಸಲ ಹೊಸದಾಗಿ ಗೊತ್ತಿಲ್ಲ ಇದು ಎಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತಾ ಇಲ್ಲ. ಈ ಮೈಸೂರು ಸ್ಟ್ಯಾಂಡ್ ಅಂದರೆ ಮೈಸೂರು ಸಾಬೂನು ಮತ್ತು ನಿರ್ಜಿತ ನಿಗಮದವರು ಈ ಸಲ ಫಸ್ಟ್ ಟೈಮ್ ಈ ಭಾಗದಲ್ಲಿ ಸ್ಪಾನ್ಸರ್ ಮಾಡಬೇಕಂತ ವಿಚಾರ ಮಾಡಿದ್ದಾರೆ. ಸೊ ಅವರು ಇನ್ನೂ ನಮ್ಮ ಬಸವರಾಜ ನಾಡಗೌಡರು ಮತ್ತು ಬಾಬುಗೌಡರು ಅವರ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ ಸರ್. ಈ ಸಲ ಮಾತ್ರ ಮೈಸೂರು ಸ್ಟ್ಯಾಂಡ್ನವರು ಅಡ್ವರ್ಟೈಸ್ಮೆಂಟ್ ನಾವು ನನ್ನ ಬ್ಯಾನರು ಮತ್ತು ನಮ್ಮ ಕ್ಲಬ್ಬಿನ ಪ್ರಿಮೈಸಸ್ನಲ್ಲಿ ಅವ್ರನ್ನ ಕರೆಸ್ಬೇಕಂತಲೂ ವಿಚಾರ ಮಾಡಿದ್ವಿ. ಅಪ್ಪಾಜಿ ನಾಡಗೌಡರು ಏನು ಅಧ್ಯಕ್ಷರಿದ್ದಾರೆ ಒಪ್ಪಿಗೆ ಕೊಟ್ಟಿದ್ದಾರೆ. ಬಟ್ ನಮಗಿನ್ನೂ ಕಮ್ಯುನಿಕೇಷನ್ ಕ್ಲಿಯರ್ ಆಗಿಲ್ಲ. ಬಟ್ ಮೈಸೂರು ಸ್ಟ್ಯಾಂಡಲ್ ಸೋಪು
ಈ ಸಲ ಮಾತ್ರ ಅವರೇ ಸ್ಪಾನ್ಸರ್ ಅಂತ ನಮ್ಮ ಬಸವರಾಜ ನಾಡಗೌಡರು ಮತ್ತು ಬಾಬುಗೌಡರು ಅವರು ಒಪ್ಕೊಂಡಿದ್ದಾರೆ. ಬಾಬುಗೌಡರು MSI ಅಲ್ಲ KSTL ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್. ಸೊ ಅವರು ಈ ಸಲ ಬಂದಂಗೆ ಪ್ರತಿ ವರ್ಷ ಬಂದಪ್ಪ ಅಂದ್ರೆ ಈ ಭಾಗದಲ್ಲಿ ಟೆನ್ನಿಸ್ ಒಂದೇ ಅಲ್ಲ, ಪ್ರತಿಯೊಂದು ಕ್ರೀಡೆಗೂ ಭಾಳ ಸಹಕಾರ ಆಗುತ್ತೆ. ಇದು ಫಸ್ಟ್ ಟೈಮ್ ನಾವು ಅಟೆಂಪ್ಟ್ ಮಾಡಿದ್ವಿ. ಹೀಗೆ ನಾಳೆ ಇಲ್ಲಿ ನೆಕ್ಸ್ಟ್ ಟೈಮ್ GSW ಜಿಂದಾಲ್ದವ್ರು ಇದ್ದಾರೆ ಪಕ್ಕಿಗೆ, ಹಿಂಗೆ ಇಲ್ಲೊಂದು ಅಟ್ಟಿ ಗೋಲ್ಡ್ ಮೈಸೂರು. ಈ ನಾವು ನಾರ್ತ್ ಕರ್ನಾಟಕ ಮಾಡಿದ ಮೇಲೆ ಈ ಅಸೋಸಿಯೇಷನ್ ಮಾಡಿದ್ಮೇಲೆ ಇವೆಲ್ಲ ಕಾಂಟ್ಯಾಕ್ಟ್ ಬೆಳೀತಾ ಇದಾವೆ. ಸುಮಾರು 15 ಡಿಸ್ಟಿಕ್ಲಿಂದ ಬರ್ತಾರೆ ಅಂದಮೇಲೆ ಇವೆಲ್ಲ ಕಾಂಟ್ಯಾಕ್ಟ್ ಬೆಳೀತಾ ಇದಾವೆ. ನೋಡೋಣ ಅದು ಹೆಂಗಾಗುತ್ತೆ ಮುಂದೆ. ನೀವು ಹೇಳ್ಬೇಕು, ನಮಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಅಸೋಸಿಯೇಷನ್ ಯಾವಾಗ ಚಾಲೂ ಮಾಡಿರ್ತಾರೆ? ನಾರ್ತ್ ಕರ್ನಾಟಕ ಟೆನ್ನಿಸ್ ಅಸೋಸಿಯೇಷನ್ ಸರ್, ಉತ್ತರ ಕರ್ನಾಟಕ ಕರೆಕ್ಟ್ ಸರ್. ಇದು 2014 ಈಗ 16 ಅಲ್ಲ 2024 ಸರ್. 2014 FRCS ಆಗಿದೆ. ಹೌದು ಸರ್. ಈ ಸಲ 10ನೇ ವರ್ಷದ್ದು ಇದು. ಬರೀ ಇದು ಇದೇ ವರ್ಷ ಆಯ್ತು. ಇದು 2 ವರ್ಷ ಆಗಿದೆ ಸರ್. ಇದು 3ನೇ ವರ್ಷ ಟೂರ್ನಮೆಂಟ್ ಸರ್. ಜಾಯಿಂಟ್ ವೆಂಚರ್ FRCS ಅಂಡ್ ನಾರ್ತ್ ಕರ್ನಾಟಕ. ನಾರ್ತ್ ಕರ್ನಾಟಕ ಟೆನ್ನಿಸ್ ಟೂರ್ನಮೆಂಟ್ ಇದು ರ್ಯಾಂಕಿಂಗ್ ಟೂರ್ನಮೆಂಟ್. ಅಂದರೆ ಈಗ ನಾನು ನಿಮಗೆ ಲಾಸ್ಟ್ ಟೈಮ್ ಒಂದ್ಸಲ ಅಂದಿದ್ದೆ, ಸ್ಟೆಪ್ಯಾಕ್ ಅಂತ ಸೀನಿಯರ್ ಟೆನ್ನಿಸ್ ಪ್ರೊಫೆಷನಲ್ ಅಸೋಸಿಯೇಷನ್ ಅಂತ ಬೆಂಗಳೂರಲ್ಲಿದೆ ಸರ್. ಆಲ್ ಇಂಡಿಯಾ ಸೀನಿಯರ್ ಟೆನ್ನಿಸ್ ಅಸೋಸಿಯೇಷನ್ ಅಂತ ಐಸ್ಟಾ ಅಂತ ಇದಾವ. ಹಂಗೆ ನಾವು ಆ ಭಾಗದಲ್ಲಿ ಹೋಗಿ ಆಡಲಿಕ್ಕೆ ನಮ್ಮ ಭಾಗದವರಿಗೆ ಅವಕಾಶ ಇಲ್ಲ ಹೋಗ್ಲಿಕ್ಕೆ. ಬೆಂಗಳೂರಿಗೆ ಹೋಗಿ ಬೇರೆ ಬೇರೆ ಕಡೆ ಡೆಲ್ಲಿ, ಮುಂಬೈದಲ್ಲಿ ನಮ್ಮ ಸಿಂಧನೂರಿನ ಹೆಮ್ಮೆ ಅನ್ಬೇಕು. ಯಾಕಂದರೆ ಸಿಂಧನೂರಿಗೆ ಕೊಟ್ಟಿದ್ದಾರೆ ಹೆಡ್ ಆಫೀಸ್. ಸೊ ಇನ್ನೂ ಬೆಳೆಸ್ಬೇಕದು. ನೋಡೋಣ ಅದು ಎಲ್ಲಿಗಾಗುತ್ತೋ ಗೊತ್ತಿಲ್ಲ, ಬೆಳೆಸ್ತಾ ಇದ್ದೀವಿ. ಈಗ ಇದು 3ನೇ ವರ್ಷ ಸರ್ ನಾರ್ತ್ ಕರ್ನಾಟಕ ಟೆನ್ನಿಸ್ ಅಸೋಸಿಯೇಷನ್ ಮಾಡಿ ಅವ್ರ ಟೂರ್ನಮೆಂಟಿಗೆ ನಾವು FRCSನವರು ನಾವು ಅವ್ರಿಗೆ ಸಹಭಾಗತ್ವ ಅಂದರೆ ನಾವು ಅವ್ರ ಕೂಡಿ ಮಾಡ್ತಾ ಇದ್ವಿ ಟೂರ್ನಮೆಂಟ್. ಮೊದಲು FRCS ಕಡೆಯಿಂದನೇ ಅಷ್ಟೇ ಮಾಡ್ತಾ ಇದ್ವಿ ಟೂರ್ನಮೆಂಟು. ಈಗ 3ನೇ ವರ್ಷ NKTA ಅಂಡರ್ನಲ್ಲಿ FRCSನವರು ಟೂರ್ನಮೆಂಟ್ ಜಾಯಿಂಟ್ ಆಗಿ ಮಾಡ್ತೀವಿ. ಮೆಂಬರ್ಸ್ ಮಾತ್ರ ಮತ್ತು NKTA ಸದಸ್ಯರು 400 ಜನ ಅಷ್ಟೇ ಆಡಬೇಕು. ಹೊರಗಿನವ್ರಿಗೆ ನಾಟ್ ಅಲ್ಲ. NKTA ಟೆನ್ನಿಸ್ ಅಸೋಸಿಯೇಷನ್ಗೆ ಏನು ಬರೀ ನಾರ್ತ್ ಕರ್ನಾಟಕದವ್ರು ಆಗ್ಬೇಕಂತ ಏನಿಲ್ಲ. ಬೆಂಗಳೂರು, ಮೈಸೂರವರು ಯಾರಾದರೂ, ಮಹಾರಾಷ್ಟ್ರದವ್ರು ಯಾರಾದರೂ ಆಗಿದ್ದಾರೆ. ಹೈದರಾಬಾದ್ನವ್ರು ಆಗಿದ್ದಾರೆ ಮತ್ತು ಮಹಾರಾಷ್ಟ್ರದವ್ರು ಒಬ್ಬರು ಆಗಿದ್ದಾರೆ. ಈ ಮೈಸೂರು, ಬೆಂಗಳೂರವರಂತೂ ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲ ಈ ಭಾಗದಲ್ಲಿ ಆಟ ಈ ಥರ ಟೂರ್ನಮೆಂಟ್ ಮಾಡೋದು ನೋಡಿ ಇಂಪ್ರೆಸ್ ಆಗಿಬಿಟ್ಟು ಮೆಂಬರ್ ಆಗ್ತಾ ಇದ್ದಾರೆ. ಈಗ ಸ್ಟಾರ್ಟ್ ಆಗಿದೆ ಇದು, ಇನ್ನೂ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ನಾನು NKTA ಅಧ್ಯಕ್ಷ ನನ್ನೇ ಮಾಡಿದ್ದಾರೆ, ಅದಕ್ಕೆ ಬೆಳೆಸ್ಬೇಕಂತ ಇನ್ನೂ ವಿಚಾರದಾಗಿದ್ದೀವಿ. ಮಹಾರಾಷ್ಟ್ರ 215 ಅದಾರ ಸರ್. 215 ಬಂದಿದ್ದಾರೆ ಸರ್. ಈಚ್ ಮೆಂಬರ್ 10,000 ಮೆಂಬರ್ಶಿಪ್. ನಾರ್ತ್ ಕರ್ನಾಟಕ ಟೆನ್ನಿಸ್ ಅಸೋಸಿಯೇಷನ್ ಲೈಫ್ ಟೈಮ್ ಮೆಂಬರ್, 1 ಟೈಮ್ ಪೇಮೆಂಟ್ ಸರ್. ಅದನ್ನೇ ಬೆಳೆಸ್ಬೇಕನ್ನೋ ಸಲುವಾಗಿ ಒಂದಿಷ್ಟು ಬಂದ ದುಡ್ಡಿನಲ್ಲಿ ಡೆಪಾಸಿಟ್ ಮಾಡಿ ಆ ಬಂದ ಇಂಟ್ರೆಸ್ಟ್ನಲ್ಲಿ ಇವೆಲ್ಲ ನಡೀತಾ ಇದ್ದಾವೆ. ನಾಳೆ ಫ್ಯೂಚರ್ ವಿ ಆರ್ ಪ್ಲ್ಯಾನಿಂಗ್ ನಾರ್ತ್ ಕರ್ನಾಟಕದವ್ರು ಏನಂದರೆ ಒಂದು ಟೆನ್ನಿಸ್ ಅಕಾಡೆಮಿ ಮಾಡಬೇಕಂತ. ಅಕಾಡೆಮಿ ಮಾಡಿದ್ನಂತಂದರೆ ಈ ಭಾಗದ ಮಕ್ಕಳಿಗೆ ಬೆಳೆಸ್ದಂಗೆ ಆಗುತ್ತೆ ಅಂತ. ಬರೀ ಸಿಟಿ ಒಳಗೆ ಟೆನ್ನಿಸ್ ಆಡ್ತಾರೆ, ಈ ಭಾಗದಾಗ ಆಡಲ್ಲ ಅನ್ನೋ ಭಾವನೆ ಡಿಸ್ಟ್ರಿಕ್ಟ್ ಪ್ಲೇಸ್ನಾಗ ಅಷ್ಟೇ ಇದೆ ಸರ್ ಟೆನ್ನಿಸ್. ತಾಲೂಕಾ ಪ್ಲೇಸ್ನಾಗ ಈ ಮಟ್ಟಕ್ಕೆ ಇರೋದು ಸಿಂಧನೂರು ಒಂದೇ ಈ ಥರ ಕೋರ್ಟ್ ಇರೋದು. ಅದೇ ಅಲ್ಲಕ್ಕೆ ಎಲ್ಲ ಕ್ರೆಡಿಟು ನಮ್ಮ ಡಾಕ್ಟರ್ HS ತೋಟದಿಗೆ ಹೋಗ್ಬೇಕು. ಅವ್ರು ಟೆನ್ನಿಸ್ ಬೆಳೆಸಿಲ್ಲ ಅಂದರೆ ನಾವು ಯಾರು ಆಡ್ತಿದ್ದಿಲ್ಲ, ನಾವು ಇಲ್ಲಿ ಕೂಡಕ್ಕೆ ಆಗ್ತಿದ್ದಿಲ್ಲ ಈ ಟೂರ್ನಮೆಂಟ್ ಅಂತ. ಸೊ ಅವ್ರದ್ದು ಸ್ಮರಣಾರ್ಥನೆ ಮಾಡ್ತಾ ಇದ್ವಿ. ಸ್ವಲ್ಪ ಅದನ್ನು ಮಾತ್ರ ದಯವಿಟ್ಟು ಹೈಲೈಟ್ ಮಾಡಿರಿ. ಅವ್ರ ಬಗ್ಗೆ ಪರ್ಸನಲಾಗಿ ಏನನ್ನು ಹೇಳ್ಬೇಕಂದ್ರೆ ನಾನೇನೋ ಇವತ್ತು ಟೆನ್ನಿಸ್ ಅದೀನಿ, ನಾರ್ತ್ ಕರ್ನಾಟಕ ಟೆನ್ನಿಸ್ ಅಧ್ಯಕ್ಷ ಇದ್ದೀನಿ ಅನ್ನೋದ್ರೆ ಬಿಕಾಸ್ ಆಫ್ ದೊಡ್ಡ ಈಸ್ ಮೈ ಐಡಲ್. ಅವ್ರು ನನಗೆ ಅವತ್ತು ಪ್ರೇರಣೆ ಮಾಡಿಲ್ಲ ಅಂದ್ರೆ ಆಡಲಿಕ್ಕೆ. ಅವಾಗ ಎಲ್ಲ ಅವ್ರು ಡಾಕ್ಟರ್ಸ್ ಅಷ್ಟೇ ಆಡ್ತಾಯಿದ್ರು. ನನಗೆ ಶರಣೇಗೌಡರು, ಜುಬೇರ್ ಪಾಷಾ, R ಬಸವರಾಜ್ ಇವರು ಅಷ್ಟೇ ಆಡ್ತಾಯಿದ್ರು. ನನಗೆ ಅವತ್ತು ಅವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ಈ ಟೀಮ್ ಎಲ್ಲ ಬರ್ತಿದ್ದಿಲ್ಲ. ನಾನೇ ಆಡಿಲ್ಲ ಅಂದರೆ ಇವರೆಲ್ಲ ಬರ್ತಿದ್ದಿಲ್ಲ. ಬಾಬುಗೌಡ ಅಲ್ಲಿ, ಬಾಲಾಜಿ, ಕೇಶವ ರೆಡ್ಡಿ, ಬೇಗು ಇವೆಲ್ಲ ಹೊಸ ಯಂಗ್ಸ್ಟಾರ್. ಅವಾಗ ಆ ಏಜ್ನವ್ರು ಅಷ್ಟೇ ಆಡ್ತಾಯಿದ್ರು. ಡಾಕ್ಟರ್ ಪ್ರೊಫೆಷನಲ್ ಬಿಟ್ಟು R ಬಸವರಾಜ್ ಕಾಂಟ್ರಾಕ್ಟರ್, ಶರಣೇಗೌಡರು, ನಮ್ಮ ಬಾದರ್ಲಿ ಬಸವರಾಜ್ ಗೌಡರು ಇದಾಗಿದ್ದಾರೆ, ಅವರು ಅಂಕನವರು ಇಂಥವ್ರು ಅಷ್ಟೇ ಆಡ್ತಾಯಿದ್ರು. ಈ ವಯಸ್ಸಿನವರು 30-35 40 ಅವರು ಯಾರು ಆಡ್ತಾ ಇದ್ರು. ಅವ್ರು ನನಗೆ ಮೋಟಿವೇಟ್ ಮಾಡಿದಕ್ಕೆ ನನ್ನ ಜೊತೆಗೆ ಇವೆಲ್ಲರೂ ಬಂದಿದ್ದಾರೆ ಅಂತ ಹೇಳಕ್ಕೆ